24 ಗಂಟೆ ಕಾರ್ ಒಳಗೆ ನಾನು ಒಬ್ನೇ ಇರಕ್ಕಾಗುತ್ತಾ? ಊಟ ತಿಂಡಿ ನಿದ್ದೆ ಎಲ್ಲನೂ ಹೆಂಗ್ ಮಾಡ್ತೀನಿ? ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ 1-2 ಅಂದ್ರೆ ಬಾತ್ರೂಮ್ಗೆ ಅರ್ಜೆಂಟ್ ಆದ್ರೆ ಕಾರಲ್ಲಿ ಹೆಂಗ್ ಹೋಗ್ತೀನಿ? ಈ ಚಾಲೆಂಜ್ ನಿಜವಾಗ್ಲೂ ಕಂಪ್ಲೀಟ್ ಮಾಡ್ತೀನ? ಎಲ್ಲ ನಮಸ್ಕಾರ ಎಲ್ರಿಗೂ, ನಾನ್ ನಿಮ್ ಮೈಸೂರು ಹುಡುಗ ರಾಘು. ಇವತ್ತಿನ ಟಾಪಿಕ್ ಏನು ಅಂತಂದ್ರೆ 24 ಅವರ್ಸ್ ಕಾರ್ ಚಾಲೆಂಜ್ ಮಾಡ್ತಿದ್ದೀನಿ. ಅಂದ್ರೆ 24 ಗಂಟೆ ಕಾರ್ ಒಳಗೆ ಇರ್ಬೇಕು. ಈ 24 ಅವರ್ಸ್ ಕಾರ್ ಚಾಲೆಂಜ್ ನಾನು ಯಾವ ಕಾರಲ್ಲಿ ಚಾಲೆಂಜ್ ಮಾಡ್ತಿದ್ದೀನಿ ಅಂತಂದ್ರೆ ನಮ್ ಕಾರೇ ಇದೆ, ಮಾರುತಿ ವ್ಯಾಗ್ನರ್. ಈ ಕಾರಲ್ಲೇ ನಾನು 24 ಅವರ್ಸ್ ಕಾರ್ ಚಾಲೆಂಜ್ ಮಾಡ್ತಿದ್ದೀನಿ. ಊಟ ತಿಂಡಿ ನಿದ್ದೆ ಮತ್ತೆ 1-2 ಎಲ್ಲನೂ ಇಲ್ಲೇ ಮಾಡ್ಬೇಕು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. 24 ಗಂಟೆನ ಕಾರಲ್ಲಿ ಯಾವ ತರ ಕಳೀತೀನಿ ಅಂತ ಫುಲ್ ವಿಡಿಯೋ ನೋಡಿ. ಅದಕ್ಕೂ ಮುಂಚೆ ಪ್ಲೀಸ್ ಎಲ್ರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತೆ ಐಪ್ ಬಟನ್ ಕ್ಲಿಕ್ ಮಾಡಿ. ಬನ್ನಿ ಇವಾಗ ಕಾರ್ ಒಳಕ್ಕೆ ಹೋಗದ. ಇವಾಗ ಟೈಮ್ ಬಂದು 9:30 10 ಗಂಟೆ ಆಗಿರ್ಬೋದು. ಟೈಮ್ ನೋಡ್ತೀನಿ ಇವಾಗ ಟೈಮ್ ಎಷ್ಟು ಗಂಟೆ ಅಂತ. ಇವಾಗ ಟೈಮ್ ಬಂದು 9:54 ನೋಡಿ. 10 ಗಂಟೆ ಅನ್ಕೊಳ್ಳಿ. ನಾಳೆ 10 ಗಂಟೆ ಗಂಟನೂ ಈ ಕಾರ್ ಒಳಗೆ ನಾನು ಇರ್ಬೇಕು. ಬನ್ನಿ ಇವಾಗ ಕಾರ್ ಒಳಗೆ ಕಾಲ್ ಹಾಕದ, ಅಲ್ಲಿಂದ ಟೈಮ್ ಶುರು ಆಗುತ್ತೆ. ಕಾಲ್ ಮಡ್ಗದ, ಬಲ್ಗಾಲ್ ಮಡ್ಗದ, ಬಲ್ಗಾಲ್ ಮಡಗಿದ್ದೀನಿ. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಕಾರ್ ಒಳಗೆ ಕುಂತಾಯ್ತು, ಚಾಲೆಂಜ್ ಶುರು ಆಯ್ತು. ನೋಡಿ ನಮ್ ಕಾರ್ ಇದೆ. ನಮ್ ಕಾರು ಏನೇನೈತೆ ಅಂತ ನೋಡಿ. ಏನು ಇಲ್ಲ, 2 ಸೀಟು, ಮುಂದೆ 2 ಸೀಟು, ಹಿಂದೆ 2 ಇಲ್ಲ 3 ಜನ ಅಡ್ಜಸ್ಟ್ ಮಾಡ್ಕೊಂಡು ಕುಂತ್ಕೋಬಹುದು ಅಷ್ಟೇ. ಹಿಂಗೈತೆ ನಮ್ ಕಾರ್ ನೋಡಿ. ಮಾರುತಿ ವ್ಯಾಗ್ನರ್ ಇದು. ಆಂಜನೇಯ ಕಾಪಾಡಪ್ಪ, ಒಳ್ಳೇದಲ್ಲಿ ಕಣಪ್ಪ, ವ್ಲಾಗು ಚೆನ್ನಾಗ್ ಬರ್ಲಿ ಕಣಪ್ಪ. ಬನ್ನಿ ಇವಾಗ ಫಸ್ಟ್ ಇವಾಗ ಮನೆಗೆ ಹೋಗದ. ಮನೆಗೆ ಹೋಗಿ ಇವಾಗ ನಾಷ್ಟ ಮಾಡ್ಬೇಕು. ನಾಷ್ಟ ಏನ್ ಮಾಡೋರು ಅಂತ ಗೊತ್ತಿಲ್ಲ. ಕಾರ್ ಒಳಗೆ ಇವಾಗ ನಾಷ್ಟ ಮಾಡ್ಬೇಕು. ಫೋನ್ ಮಾಡಿ ಇವಾಗ ಮನೆಗೆ ಕಾರ್ಗೆ ಬನ್ನಿ ನಾಷ್ಟನ ಅಂತ ಕೇಳದ. ಏನಂತಾರೆ ಮನೇಲಿ ಅಂತ ನೋಡದ. ಬನ್ನಿ. ಕಾರು ಓಡಿಸ್ಬೇಕು, ವಿಡಿಯೋನು ಮಾಡ್ಬೇಕು ಅಂತಂದ್ರೆ ಆಗಲ್ಲ. ಅದಕ್ಕೆ ಈ ತರ ತಕೊಂಡಿದ್ದೀನಿ, ಸೆಟಪ್ ಎಲ್ಲ ರೆಡಿ ಮಾಡಿದ್ದೀನಿ. ಇಲ್ಲಿಗೆ ಫೋನ ಮಡಿಗೆ ವಿಡಿಯೋನ ಶುರು ಮಾಡ್ತೀನಿ, ಸರಿನಾ? ಫೋನ ಇವಾಗ ಕಾರ್ಗೆ ಫಿಟ್ ಮಾಡಾಯ್ತು. ಇಲ್ಲಿಂದ ಶುರು. ಇಲ್ಲಿಂದ 24 ಗಂಟೆನೂ ಈ ಕಾರ್ ಒಳಗೆ ಇರ್ಬೇಕು. ಈ ಕಾರೇ ನನ್ನ ಮನೆ ಇವಾಗ. ಬನ್ನಿ ಯಾವ ತರ ಕಾರ್ ಒಳಗೆ 24 ಗಂಟೆ ಇರ್ತೀನಿ ಅಂತ ನಂಗೂ ಒಂದ್ ಸ್ವಲ್ಪ ಕುತೂಹಲ ಐತೆ, ಯಾವ ತರ ಇರ್ತೀನಿ ಅಂತ. ಬನ್ನಿ ಹೋಗದ. 24 ಗಂಟೆ ಈ ಕಾರ್ ಒಳಗೆ ಇರ್ತೀನಿ ಅಂತ ನೆನ್ಸ್ಕೊಂಡ್ರೆ ಒಂಥರ ಏನೋ ಚೆನ್ನಾಗೈತೆ. ಆದ್ರೆ ಮಾಡ್ತಾನೋ ಮಾಡಲ್ವೋ ಅಂತ ಅನ್ಕೋಬೇಡಿ. ನಾನು ಸಾಮಾನ್ಯವಾಗಿ ಚಾಲೆಂಜ್ ಮಾಡಲ್ಲ, ಮಾಡಿದ್ರೆ ಅದನ್ನ ಮುಗಿಸ್ತೇ ಬಿಡಲ್ಲ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ನಾ ಎಲ್ಲಿಗೆ ಹೋಯ್ತಿದೀವಿ ಅಂತಂದ್ರೆ ಮನೆಗೆ ಹೋಯ್ತಿದ್ದೀನಿ ನಾಷ್ಟ ಮಾಡೋದಿಕ್ಕೆ. ನಮ್ಮ ಮನೆ ಸಿಕ್ತು, ನಮ್ಮ ಮನೆ ಮುಂದೆ ನಿಂತಿದ್ದೀನಿ ನೋಡಿ. ಬನ್ನಿ ಇವಾಗ ನಮ್ಮ ಮಮ್ಮಿಗೆ ಫೋನ್ ಮಾಡದ. ನಾಷ್ಟ ತಗೋಬಾ, ಕಾರಲ್ಲಿ ಇದೀನಿ ಅಂತ ಅಂತೀನಿ. ಏನನ್ನುತ್ತೆ ನೋಡದ. ಹಲೋ ಮಮ್ಮಿ. ಏನೋ ನಾಷ್ಟ ಏನ್ ಮಾಡಿದ್ಯಾ? ಇಡ್ಲಿ ಚಪ್ಸು, ಮಟನ್ ಚಪ್ಸು. ಓ, ಇಡ್ಲಿ ಮಟನ್ ಚಪ್ಸಾ? ಸರಿ, ಇಲ್ಲೇ ಕೆಳಗಿದ್ದೀನಿ, ಕಾರಲ್ಲಿ ಇದ್ದೀನಿ, ತಗೊಬಂದ್ಬಿಡು ನಾಷ್ಟನ. ಅದೇನೋ ಕಾರಲ್ಲಿ ಹೊತ್ತಾಗಿ ಒಳಗ್ ಬಂದ್ ತಿನ್ಬಾ. ನಾನು ಕಾರ್ ಚಾಲೆಂಜ್ ಮಾಡ್ತಿದ್ದೀನಿ. 24 ಗಂಟೆ ಕಾರಲ್ಲೇ ಊಟ ತಿಂಡಿ, ಕಾರಲ್ಲೇ ಮಲಿಕೋಬೇಕು, ಎಲ್ಲ ಕಾರ್ ಒಳಗೆ. ನಾಷ್ಟನು ಇಲ್ಲೇ ತಿನ್ಬೇಕು. ಅದಕ್ಕೆ ಇವಾಗ ತಗೋಬಾ ಇವಾಗ ನಾಷ್ಟನ. ಇಲ್ಲೇ ಕಾರಲ್ಲೇ ಕೆಳಗಿದ್ದೀನಿ. ಎರಡು ಬಂದ್ರೆ ಉಚ್ಚ ಬಂದ್ರೆ ಏನ್ ಮಾಡಿ ಏನೋ ಮಾಡ್ತೀನಿ ಒಂದು ಬವ್ವ. ಇವಾಗ ನಾಷ್ಟ ಹೊಟ್ಟೆ ಸಿತೈತೆ. ಇವಾಗ ನಾಷ್ಟ ತಗೋಬಾ. ಇವಾಗ ಕಾರಲ್ಲಿ ಇದ್ದೀನಿ, ಕೆಳಗಿದ್ದೀನಿ, ತಗೋಬಾ. ಸರಿ ತಗೊಬರ್ತೀನಿ. ಸರಿ ಆಯ್ತು, ತಗೋಬಾ. ಇಲ್ಲೇ ಕೆಳಗಿದ್ದೀನಿ. ಬೇಗ, ಹೊಟ್ಟೆ ಸಿತೈತೆ, ಬೇಗ ತಗೋಬಾ. 1-2 ಎಲ್ಲ ಹೆಂಗ್ ಮಾಡ್ತೀಯ ಅಂತ ಕೇಳ್ತೈತೆ. ಮಮ್ಮಿ ನಾಷ್ಟನ ತಂದಿ ಕೊಟ್ಬಿಟ್ಟು ಹೋಯ್ತು. ನಮ್ಮ ಮಮ್ಮಿಗೆ ವಿಡಿಯೋ ಮಾಡೋದು ಇಷ್ಟ ಇಲ್ವಂತೆ. ಅದಕ್ಕೆ ನಾನು ವಿಡಿಯೋ ಏನಾರು ಹಾಕಿದ್ರೆ ನನ್ನ ಮಗನೇ ಅಟ್ಟಾಡ್ಸ್ಕೊ ಬಂದು ಹೊಡಿತೀನಿ ಅಂತ ಬೈದುಟ್ಟು ಹೋಯ್ತು. ಅದಕ್ಕೆ ವಿಡಿಯೋ ಏನು ತೋರಿಸಿಲ್ಲ, ಇದಕ್ಕೆ ಕೊಟ್ಬಿಟ್ಟು ಹೋಗೈತೆ.
ಚಾಪ್ಸು, ಇಡ್ಲಿ, ಮತ್ತೆ ಚೊಂಬಲ್ ನೀರ್ ತಗೊಬಂದಿತ್ತು. ಬೇಡ, ಯಾವ್ದಾರ ನೀರ್ ಬಾಟ್ಲಲ್ಲಿ ಇಲ್ಲೇ ಯಾವ್ದೋ ಒಂದ್ ನೀರ್ ಬಾಟ್ಲ್ ಇತ್ತು, ಅಲ್ಲಿ ಕೊಟ್ಟೆ, ನೀರ್ ತುಂಬಿಸ್ಕೊಂಡ್ ಬತ್ತು. ಬನ್ನಿ ಇವಾಗ ನಾಷ್ಟ. ಚಾಪ್ಸು, ಒಳ್ಳೆ ಚಾಪ್ಸು, ಒಳ್ಳೆ ಇಡ್ಲಿ. ಇಡ್ಲಿ ಚಾಪ್ಸು ಏನ್ ಹೇಳಿ, ಸೂಪರ್ ಕಾಂಬಿನೇಷನ್. ಸೂಪರ್ ಆಯ್ತು ಮಾತ್ರ. ಮಮ್ಮಿ ಮಾಡೋ ಚಾಪ್ಸ್ ನಾನು ಯಾವ ಹೋಟ್ಲಲ್ಲೂ ತಿಂದಿಲ್ಲ, ಅಷ್ಟು ಸೂಪರ್ ಆಗಿ ಮಾಡುತ್ತೆ. ಬೆವರೆಲ್ಲ ಕಿಕ್ಕ ಬರ್ತೈತೆ ಒಟ್ನಲ್ಲಿ. ಬೆವರು ಫುಲ್ಲು. ಈ ಕಾರಲ್ಲಿ AC ಐತೆ. ಈ ತರ ಒಂದ್ ಡೈಲಾಗ್, ಮಂಚ ತರ ಆದ್ರೆ ಮಂಚ ಅಲ್ಲ, ಹಂಗೆ ಇದು AC ತರ ಆದ್ರೆ AC ಇಲ್ಲ. ಎಲ್ಲ ತಿಂದಾಯ್ತು, ಖಾಲಿ ಆಯ್ತು ನೋಡಿ, ಖಾಲಿ ಮಾಡ್ದೋ. ಇವಾಗ ನಮ್ಮ ಮಮ್ಮಿಗೆ ಫೋನ್ ಮಾಡ್ಬಿಟ್ಟು ತಟ್ಟೆ ಕೊಟ್ಬಿಡದ, ಕೈ ತೊಳ್ಕದ. ತಗಬ್ಬ ಮಮ್ಮಿ. ಒಳ್ಳೆ ಇಡ್ಲಿ, ಮಟನ್ ಚಾಪ್ಸು, ಒಳ್ಳೆ ಬ್ಯಾಟಿಂಗ್ ಮಾಡಿದೆ, ಸಾಕಾಗಿತ್ತು. ಇವಾಗ ಟೈಮ್ ಬಂದು 11 ಗಂಟೆ 5 ನಿಮಿಷ. 11 ಗಂಟೆ 5 ನಿಮಿಷ. ಎಲ್ಲಿಗೆ ಹೋಗೋದ ಇವಾಗ ಕಾರಲ್ಲಿ? 24 hours ಕಾರಲ್ಲಿ ಏನೇನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಿಲ್ಲ. ನಮ್ಮ ಫ್ರೆಂಡ್ಸ್ ಆಗದ ಅನ್ಕೊಂಡೆ, ಆದ್ರೆ ಯಾವ್ದು ಆಗ್ಲಿಲ್ಲ. ಇವಾಗ ಸದ್ಯಕ್ಕೆ ಈ ಚಾಲೆಂಜ್ ಒಬ್ನೇ ಮಾಡ್ತೀನಿ, ನೆಕ್ಸ್ಟ್ ನನ್ನ ಫ್ರೆಂಡ್ ಜೊತೆಗೆ ಮಾಡ್ತೀನಿ. ಬನ್ನಿ ಇವಾಗ ಹಂಗೆ ಒಂದ್ ರೌಂಡ್ ಊರ್ ಸುತ್ತಾಡ್ಕೊಂಡ್ ಬರೋದ. ಬನ್ನಿ ನಮ್ಮ ಅಜ್ಜಿ ಮನೆ ಹೋಗ್ಬಿಟ್ಟು ಬರೋದ. ನಾನು ಎಲ್ಲಿದ್ದೀನಿ ಅಂತಂದ್ರೆ ನಮ್ಮ ಅಜ್ಜಿಯವ್ರ ಮನೇಲಿ ಇದ್ದೀನಿ. ವಿಡಿಯೋ ಮಾಡ್ತಿರೋದು ನಮ್ಮ ಮಾವನ ಮಗ, ಚಿಕ್ಕ ಹುಡುಗ. ಇದೇ ನಮ್ಮ ಅಜ್ಜಿಯವ್ರ ಮನೆ, ತೋರ್ಸೋಣ. ಇದೇ ನಮ್ಮ ಅಜ್ಜಿಯವ್ರ ಮನೆ. ನಮ್ಮ ಅಜ್ಜಿಯವ್ರ ಮನೆ ಬಂದಿದೆ, ಸುಮ್ಮನೆ ಹಂಗೆ ಒಂದು ರೌಂಡ್ ಆಡ್ಕಕ್ ಬರ್ತಿದ್ವಿ. ನಮ್ಮ ಮಾವನ ಮಗಳವಳು. ಒಂದು ಚಾಲೆಂಜ್ ಮಾಡ್ತಿದ್ದೀನಿ. ಏನು ಚಾಲೆಂಜ್ ಅಂತಂದ್ರೆ 24 ಗಂಟೆ ಕಾರ್ ಒಳಗೆ ಇರಬೇಕು. ಊಟ ಮಾಡೋದು ಇಲ್ಲೇ, ಮಲಿಕೋದು ಇಲ್ಲೇ, ಎಲ್ಲ ಥರನೂ ಇಲ್ಲೇ ಕಾರ್ ಒಳಗೆ ಇರೋದು ನಾವು. ವಾಶ್ರೂಮ್ ಹೋಗ್ಬೇಕು ಅಂದ್ರೆ ಇಲ್ಲೇ. ಒಂದು ಇಲ್ಲೇ, 2 ಇಲ್ಲೇ. ಏನಮ್ಮ ಡಬ್ಬಿಗ? ಡಬ್ಬಿಗ ನಮ್ಮ ಅಮ್ಮ ಕಾರಲ್ಲೇ 1-2 ಮಾಡ್ತೀನಿ ಅಂತ ಅಂದೇಳಕ್ಲೆ, ಏನು ಕಾರ್ ಒಳಗೆ ಡಬ್ಬಿ ಮಡಿಕೊಂಡಿದ್ಯಾ, ಹೋಯ್ತಿಯಾ ಅಂತ ಕೇಳ್ತಾರೆ. ಏನೇನ್ ಮಾಡಿದ್ದೀರಾ ಹೇಳ? ಆಯ್ತು. ಮಟನ್ ಸಾಂಬಾರ್, ಚಿಕನ್ ಫ್ರೈ, ಪಲಾವ್, ಕಬಾಬ್, ಆಮೇಲೆ ಮೊಟ್ಟೆ ಅಷ್ಟೇ. ಅಷ್ಟೇ. ನೀನೇ ಒಂದ್ ಮೊಟ್ಟೆ ತರ. ಇಲ್ಲಿ ನಮ್ಮ ಮಾವನ್ ಮಗ ಅಂತ ಒಬ್ಬ ಅವನೇ, ಸೇಮ್ ಅವನು ಚಿಕ್ಕ ವಯಸ್ಸಲ್ಲಿ ಪುನೀತ್ ರಾಜ್ಕುಮಾರ್ ಹೆಂಗಿದ್ದ ಸೇಮ್ ಅದೇ ತರ ಅವನೇ. ನೋಡಿ, ನಿಮ್ಗೂ ಹಂಗೆ ಅನ್ಸುತ್ತಾ ಏನು ಅಂತ ಹೇಳಿ. ಇವನೇ ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ, ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ನಮ್ಮ ಮಾವನ್ ಮಗನ್ ಎತ್ತಾಕತ್ತಿದ್ದೀನಿ. ಬನ್ನಿ ಹಂಗೆ ಒಂದ್ ರೌಂಡ್ ಹೋಗ್ಬಿಟ್ಟು ಬರೋದ. ವಿಡಿಯೋ ಮಾಡಕ್ಕೆ ಆಯ್ತು. ನಂಗೂ ಒಂದ್ ಸ್ವಲ್ಪ ಕಷ್ಟ ಆಯ್ತಿತ್ತು ವಿಡಿಯೋ ಮಾಡೋದಕ್ಕೆ. ಯಾರು ಇಲ್ವಲ್ಲ, ನಾನು ಒಬ್ಬನೇ ವಿಡಿಯೋ ಮಾಡೋದು ಹೆಂಗಪ್ಪ ಅಂತ. ಹಂಗೂ ಸಿಕ್ತಾ, ಏನು ಮಾಡೋಕ್ಕಾಗಲ್ಲ. ಚಿಕ್ಕ ಹುಡುಗ ಹೇಳ್ಕೊಟ್ರೆ ಅವನೇ ಒಂದ್ ಸ್ವಲ್ಪ ಕಲಿತಾನೆ, ಅವಾಗ ಅವನೇ ಮಾಡ್ತಾನೆ. ವಿಡಿಯೋ ಮಾಡಕ್ ಬರ್ತಾ? ಬರಲ್ಲ ಅಂತಂದ್ರು ಹೂ ಅಂತ ಅನ್ಬೇಕು ಅಂತ ನಾನು ಹೇಳ್ಕೊಟ್ಟಿದ್ದು, ಅದಕ್ಕೆ ಹೂ ಅಂತ. ಜ್ಯೂಸ್ ಏನಾರ ಕುಡಿತೀನ? ಹೂ ಅಂದ್ರೆ ಕುಡಿತೀನಿ ಅಂತ ಅಂದ್ಮೇಲೆ ಹೂ ಕುಡಿತೀನಿ ಅಂತ ಅನ್ಬೇಕು. ಹೂ ಕುಡಿತೀನಿ ಅಂತ ಅನ್ಬೇಕು. ಬಾ ಹೋಗದ. ಮಗ ಸ್ವಲ್ಪ ರೇಂಜ್ ಕೊಡು. ನೋಡಿ ಎವ್ರಿಬಾಡಿ ಸುಸ್ತು ಮಲೈಕ. ಅತ್ತಿಂದ ಇತ್ತಿಂದ ಸುಮ್ನೆ ಒಂದ್ ರೌಂಡ್ ಹಾಕ್ತಾ ಇದ್ದೀವಿ, ಸುಮ್ನೆ ಊರ್ ಸುತ್ತ. ನೋಡಿ ವೆದರ್ ನೋಡ್ರಿ ಹೆಂಗೈತೆ. ಇವಾಗ ಟೈಮು 2 ಗಂಟೆ 2:15. ವೆದರ್ ಫುಲ್ ನೋಡಿ, ಮೋಡ ಕವಿದ ವಾತಾವರಣ. ಸಿಕ್ಕಾಪಟ್ಟೆ ಬಿಸಿಲು ಬರ್ತಿತ್ತು, ಇದ್ದಕ್ಕಿದ್ದಂಗೆ ಮಳೆ ಜೋರಾಗಿ ಬಂದೈತೆ. ಇವಾಗ ಟೈಮ್ ಇಲ್ಲ ಅಂತಂದ್ರೆ 1:02 ಆಗೈತೆ. ಅವಾಗ್ಲೇ ಫುಲ್ಲು ಸಂಜೆ ತರ ವಾತಾವರಣ, ಫುಲ್ ಸಂಜೆ ತರ ಆಗ್ತದೆ. ಮಠ ಮಧ್ಯಾಹ್ನ 2:15 ಗುಡುಗು ಸೌಂಡ್ ಬರ್ತೈತೆ ಅಂತಂದ್ರೆ ಲೆಕ್ಕ ಹಾಕಳಿ ಯಾವ ತರ ಬಿದ್ದೈತೆ. ಈ ಕ್ಲೈಮೇಟ್ಗೆ ಒಳ್ಳೆ ಸಾಂಗು. ಬನ್ನಿ ಹಂಗೆ ಒಂದ್ ರೌಂಡ್ ಹೋಗದ. ಈ ಮಳೆಲಿ ಒಂಥರ ಒಂದ್ ರೌಂಡ್ ಹೋಗ್ಬಿಟ್ಟು ಬರ್ತಿದ್ರೆ ಏನೋ ಒಂಥರ ಅಲ್ವಾ? ನೋಡ್ರಿ ರೋಡ್ ನೋಡ್ರಿ. ಜೊತೆಯಲ್ಲಿ
ಕಾರೆಲ್ಲ ಫುಲ್ ಮಣ್ ತರ ಆಗ್ಬಿಟ್ಟಿತ್ತು. ಇವಾಗ AC ಹಾಕ್ತೆ, ಬಿಸಿ AC ಹಾಕಿದೀನಿ. ಇವಾಗ ಹೊಸ ಎಲ್ಲ ಕಮ್ಮಿ ಆಯ್ತೈತೆ, ಎಲ್ಲ ರೋಡ್ ಕಾಣ್ತೈತೆ. ಫಸ್ಟ್ ರೋಡೇ ಕಾಣ್ತಿರ್ಲಿಲ್ಲ. ಜನ ಮಳೆ ಇಲ್ಲ ಮಳೆ ಇಲ್ಲ ಮಳೆ ಇಲ್ಲ ಅಂತ ಅಂತಿದ್ರು. ಅದುವೇ ಮಠ ಮಧ್ಯಾಹ್ನನೇ ಮಳೆ ಎಷ್ಟು ಬಿಸ್ಲಿತ್ತು ಗೊತ್ತಾ ಯಪ್ಪ. ಕಾರಲ್ಲಿ ಕುಂತ್ಕೈತಿರ್ಲಿಲ್ಲ, ಏನು ಮಾಡಕೈತಿರ್ಲಿಲ್ಲ, ಅಷ್ಟು ಬಿಸ್ಲಿತ್ತು. ಇವಾಗ ನೋಡಿ ಬಿಸ್ಲಲ್ಲಿ ನನ್ ಕಾಟ ತಡೆಯಕ್ಕಾರ್ದಂತೆ ಮಳೆ ಉಸಿರೋದು ಅನ್ಸುತ್ತೆ. ದೇವ್ರು ಇರಪ್ಪ, ನೀನು ಬಿಸಿಲಿ ಕುಂತಿದ್ಯಾ, ಆರಾಮಾಗಿ ತಣ್ಣಗೆ ರೋಡ್ ತಣ್ಣಗ್ ಮಾಡ್ತೀನಿ, ನಿನ್ ಕಾರ್ನು ತಣ್ಣಗ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ದೇವ್ರು ಮಳೆ ಉಯ್ಸಿರೋದು. ಇವಾಗ ಮಳೆ ನಿಲ್ತು, ಜೋರಾಗಿ ಮಳೆ ಉಯ್ದು ಇವಾಗ ಆರಾಮಾಗಿ ಇವಾಗ ನಿಲ್ಸೈತೆ. ಎಲ್ಲ ಮಳೆ ಎಲ್ಲ ಉಯ್ದಿ ಇವಾಗ ಮಳೆ ಸ್ಟಾಪ್ ಆಗೈತೆ. ಬನ್ನಿ ಇವಾಗ ಊಟ ಮಾಡದ. ಊಟ ಹೇಳು, ಊಟ ತಗೊಬನ್ನಿ ಅಂತ. ಹಾಕಿಸ್ಕೊಬ. ಓ ಊಟ ತಗೊಬತ್ತವ್ರೆ ಗುರು. ಕೈ ನೀರ್ ಹಾಕಪ್ಪ, ನೀರ್ ಹಾಕ್ರ. ಹಾ ಏನ್ರೋ ಮಾವಂಗೆ ಈ ತರ ನೋಡಿ ನೋಡಿ ನಮ್ಮ ಹುಡುಗರು ಹೆಂಗವ್ರ ನೋಡು ಟೇಸ್ಟ್ ಹೆಂಗಿದ್ದು. ಫಸ್ಟು ತಿಂತೀನಿ, ಅಮ್ಮಲ್ಲಿ ಹೇಳ್ತೀನಿ. ಫಸ್ಟು ಕಬಾಬ್ ತಿಂತೀನಿ. ನಮ್ ಸುಮ ಮಾಡಿರೋದು ಕಬಾಬು ಸೂಪರ್. ಅನ್ನ ನಾ ಮಾಡಿರೋದು. ಅನ್ನದ್ದೇನು ಅದಕ್ಕೆ ಹೇಳಿದ್ದು ನಾ ಮಾಡಿರೋದು ಅಂತ. ಚಿಕನ್ ಫ್ರೈ ಇದು. ಚಿಕನ್ ಫ್ರೈ ಊಟ ಮಾಡ್ಕೊಂಡು ಆಮೇಲೆ ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ಸದ್ಯಕ್ಕೆ ಊಟ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ನೋಡಿ ಈಗ ಊಟ ಮಾಡ್ತಾ ಇದ್ದೀರ ಮಾವ. ಈಗ ಉಂಡಾದ್ಮೇಲೆ ಬಾತ್ರೂಮ್ ಅರ್ಜೆಂಟ್ ಆಗೋದ್ರೆ ಏನ್ ಮಾಡ? ಅಚ್ಚುಕಟ್ಟಾಗಿ ಊಟನೂ ಮುಗೀತು. ಇವಾಗ ಮಳೆ ಬಂತು, ಚೆನ್ನಾಗಿ ಊಟ ಮಾಡ್ಕೊಂಡು ನೆಮ್ಮದಿಯಿಂದ ಮಲಿಕೊಬಿಟ್ಟಿದೆ. ಇವಾಗ ಎಚ್ಚರ ಆಯ್ತು. ಒಂದು ರೌಂಡ್ ನಿದ್ದೆನ ಮಾಡಿದೆ. ನನ್ನ ತಂಗಿ ಮತ್ತು ನಮ್ಮ ಭಾವನ್ನ ಸಿಟಿಗೆ ಕರ್ಕೋಗ್ಬೇಕಂತೆ, ಏನಕ್ಕೋ ಗೊತ್ತಿಲ್ಲ. ಅವರು ಫೋನ್ ಮಾಡಿದ್ರು, ಅದಕ್ಕೆ ಎಚ್ಚರ ಆಯಿತು. ಬನ್ನಿ ಇವಾಗ ಹೋಗದ. ನನ್ನ ತಂಗವ ಸೇಫ್ ಕೊಟ್ಟರು ನಿಂದಾವಣಿ ಅಷ್ಟೇ. ನಿಮಗೆಲ್ಲ ಒಂದು ಡೌಟ್ ಬರ್ಬೋದು, ಬಾತ್ರೂಮ್ಗೆ ಮತ್ತು ರಿಸೀವ್ಗೆ ಹೆಂಗೆ ಹೋಗ್ತಾನೆ ಅಂತ. ಮಾತೇ ಇಲ್ಲ ಅಲ್ವಾ? ನಾನು ಬಾತ್ರೂಮ್ ಹೋಗೇ ಇಲ್ಲ. ಏನಕ್ಕೆ ಹೇಳೋ? ಬೆಳಿಗ್ಗೆನೇ ಹೋಗ್ಬಿಟ್ಟಿದೆ. ಅದೊಂದು ಕ್ಲಿಯರ್ ಮಾಡ್ಕೊಬಿಟ್ಟಿದೆ. ಮತ್ತೆ ಇನ್ನೊಂದು, ನೀನು ಬೇದಿ ಬಂದ್ರೆ ಏನ್ ಮಾಡ್ತೀಯಾ ಹೇಳ? ಬೇದಿ ಬಂದ್ರೆ ಮಾತ್ರೆ ನುಂಗ್ತೀಯಾ? ಬೇದಿ ನಿಲ್ಲೋ ಮಾತ್ರೆನ ಎರಡೆರಡು ನುಂಗ್ಬಿಟ್ಟಿದೀನಿ. ನಾಳೆ ಗಂಟೆನೂ ಬಾತ್ರೂಮ್ಗೆ ಹೋಗ್ಲೇಬಾರ್ದು ಆತರ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಅದಕ್ಕೆ ಬಾತ್ರೂಮ್ಗೆ ಅರ್ಜೆಂಟ್ ಆಗಲ್ಲ. ಇನ್ನೊಂದು ರೀಸೆಸ್ ಒಂದಕ್ಕೆ ನಾನು ನೀರು ಜಾಸ್ತಿ ಕುಡ್ದಿಲ್ಲ. ಬೆಳಗ್ಗೆ ಒಂದು ಸ್ವಲ್ಪ ನೀರು ಕುಡ್ದೆ, ಆಮೇಲೆ ಒಂದು ಸ್ವಲ್ಪ ಜ್ಯೂಸ್ ಕುಡ್ದೆ. ಇವಾಗ ಊಟ ಆದ್ಮೇಲೆ ಒಂದು ಸ್ವಲ್ಪ ನೀರು ಕುಡ್ದೆ, ಅಷ್ಟೇ. ತಡ್ಕೋಬಹುದು. ಹಂಗೂ ಫುಲ್ ಅರ್ಜೆಂಟ್ ಆಯ್ತಾ, ಕಿಟಕಿ ತೆಗೆದು ಬಿಟ್ಟು ಆರಿಸ್ತೀನಿ. ಸಿಟಿಗೆ ಯಾಕೆ ಅಂತಂದ್ರೆ ಹೋಯ್ತಿದ್ದೀವ್ರಿ ಇಬ್ರು. ನನ್ನ ತಂಗಿ ಇವಾಗ 8 months ಪ್ರೆಗ್ನೆಂಟು. ಅದಕ್ಕೆ ಚೆಕಪ್ಗೇನೋ ಹಾಸ್ಪಿಟ್ಲಿಗೆ ಕರ್ಕೊ ಹೋಗ್ಬೇಕಾಗಿತ್ತು. ಅದಕ್ಕೆ ನಾನೇ ಕರ್ಕೋಗ್ತೀನಿ ಅಂತ ಅಂದ್ಬಿಟ್ಟು ಇವಾಗ ಹೋಗ್ತಿದ್ದೀನಿ. ಬೆಲ್ಟ್ ಹಾಕಿರ್ಲಿಲ್ಲ. ನಾನು ನನ್ನ ತಂಗಿಗೆ ಹೇಳಿ ಬೆಲ್ಟ್ ಹಾಕಿಸ್ದೆ. ನೋಡಿ, ಬೆಲ್ಟ್ ಹಾಕಬೇಕು ಡ್ರೈವಿಂಗ್ ಮಾಡ್ಬೇಕಾದ್ರೆ ಯಾರಾದ್ರೂ. ನಮ್ಮ ಮೈಸೂರು ಇವಾಗ ಬೆಂಗಳೂರು ಥರ ಆಯ್ತೈತೆ ಟ್ರಾಫಿಕಲ್ಲಿ. ಇವಾಗ ಟೈಮು 6 ಗಂಟೆ ಆಗೈತಾ? 6 ಗಂಟೆ 6:30 ಆಗೈತೆ. ಅವಾಗಲೇ ಟ್ರಾಫಿಕ್ ಅಂತ. ನಮ್ಮ ಮೈಸೂರಲ್ಲಿ ಟ್ರಾಫಿಕ್ಕೇ ಇರಲಿಲ್ಲ, ಖಾಲಿ ರೋಡ್ ಇತ್ತು. ಮತ್ತು ನಮ್ಮ ಮೈಸೂರಲ್ಲಿ ಕೇರಳದವರು ಜಾಸ್ತಿ ಆಗ್ಬಿಟ್ಟವ್ರೆ. ನಮ್ಮ ತಂಗಿ ಮತ್ತು ನಮ್ಮ ಭಾವ ಹಾಸ್ಪಿಟ್ಲಿಗೆ ಹೋಗೋರೆ ಚೆಕಪ್ಗೆ. ಇನ್ನೂ ಬರ್ನೇ ಇಲ್ಲ. ಟೈಮ್ ಆಗ್ತಾನೆ ಬರ್ತೈತೆ, ಕತ್ಲೆ ಆಯ್ತಾ ಬರ್ತೈತೆ. ನೋಡಿ, ನಾನಿಲ್ಲೇ ಕಾರಲ್ಲೇ ಕೂತಿದ್ದೀನಿ. ಹಾಸ್ಪಿಟ್ಲಿಂದ ನನ್ನ ತಂಗಿ ಮತ್ತು ನಮ್ಮ ಭಾವ ಬಂದರು. ಜ್ಯೂಸ್ ತಂಗಿ, ಜ್ಯೂಸ್ ಅಂಗಡಿ ನಿಲ್ತೀನಿ. ಜ್ಯೂಸ್ ಕುಡಿಯೋಕ್ಕೆ ಆಚೆ ಹೋಗಿದ್ದಾರೆ. ಅಲ್ಲೇನೋ ಹೋಗೋರೆ ನೋಡಿ. ಹಿಂಗೆ ನನಗೂ ತಗೊಬನ್ನಿ ಅಂತ ಹೇಳಿದ್ದೀನಿ. ತಗೊಬಂದು ಕೊಡ್ತಾರೆ. ಇಲ್ಲೇ ಕುಡ್ಕೊಂಡು ಮನೆಗೆ ಹೋಗೋದ. ಬನ್ನಿ ನೋಡಿ, ನಮ್ಮ ಭಾವ ಜ್ಯೂಸ್ ತಂದ್ಕೊಟ್ಟ. ಯಾವ್ದು ಭಾವ ಇದು? ಮ್ಯಾಂಗೋ. ಸಗದಾಯ್ತ ಭಾವ, ಮ್ಯಾಂಗೋ ಚೆನ್ನಾಯ್ತಾ? ಇವಾಗ ಬಂದೆ.
ನನ್ನ ತಂಗಿ ಮತ್ತು ನಮ್ಮ ಭಾವನ ಡ್ರಾಪ್ ಹಾಕ್ಬಿಟ್ಟು ಮನೆಗೆ ನಮ್ಮ ಮನೆ ಕೆಳಗಡೆ ಇದ್ದೀನಿ. ತಿರ್ಗಾ ಮಳೆ ಬರ್ತೈತೆ, ಅಲ್ಲಿಂದ ಬರ್ಬೇಕಾದ್ರೇ ಮಳೆ ಬಂತು ನೋಡಿ. ಮಳೆ ಫುಲ್ಲು ಜೋರು ಆಗ್ತೈತೆ. ಕಾರ್ ಒಳಗೆ ಕುಂತಿದ್ದೀನಿ. ಅಪ್ಪ ನೋಡಿ ಇಲ್ಲಿ ಸೌಂಡ್ ನೋಡಿ, ಮಳೆ ಸೌಂಡ್ ಯಾವ ತರ ಸೌಂಡ್ ಬರ್ತೈತೆ ಅಂತ. ಹಾ ಅಯ್ಯಪ್ಪ, ಫುಲ್ಲು ಫುಲ್ಲು ಚಳಿ ಚಳಿ ಫುಲ್ಲು. ಯಪ್ಪ ಮಳೆ ಇನ್ನೂ ಉಯ್ತಾನೆ ಇದೆ. ನಾನು ಸದ್ಯಕ್ಕೆ ಇವಾಗ ನೈಟು ಊಟ ಮಾಡ್ತಿಲ್ಲ. ಯಾಕೆ ಅಂತಂದ್ರೆ ಬೆಳಿಗ್ಗೆನೂ ನಾನ್ ವೆಜ್ಜೇ ತಿಂದೆ, ಮಧ್ಯಾಹ್ನನೂ ನಮ್ಮ ಅಜ್ಜಿ ಮನೇಲಿ ನಾನ್ ವೆಜ್ ತಿಂದೆ. ಇವಾಗ್ಲೂ ಊಟ ಮಾಡೋಕ್ಕಾಗಲ್ಲ, ನೈಟು ಊಟ ಮಾಡ್ತಿಲ್ಲ. ಸದ್ಯಕ್ಕೆ ಇವಾಗ ಟೈಮ್ ಆಗೈತೆ. ಟೈಮ್ ಎಷ್ಟು ಗಂಟೆ ಅಂತ ತೋರಿಸ್ತೀನಿ ನೋಡಿ. ನೋಡಿ ಸದ್ಯಕ್ಕೆ ಟೈಮು 11 ಗಂಟೆ ಆಗೈತೆ. 11 ಗಂಟೆ ಟೈಮು. ಮಳೆ ಮಧ್ಯಾಹ್ನ 2:15 ಶುರುವಾಗಿದ್ದು ಮಳೆ. ಸಂಜೆ ಮಾತ್ರ ಸ್ಟಾಪ್ ಆಗಿತ್ತು. ತಿರ್ಗಾ 7:30 ನಾವು ಹಾಸ್ಪಿಟ್ಲಿಂದ ಬಂದೆ ಅಡಕ್ಲೆ ಕಂಟಿನ್ಯೂ ಆಗಿ ಉಯ್ತಾನೆ ಐತೆ. ಸದ್ಯಕ್ಕೆ ಮಲಿಕತೀನಿ. ಹಿಂದೆ ಹೋಗಿ ಪಾಚ್ಕೊಬಿಡ್ತೀನಿ. ಬನ್ನಿ ಹಿಂದೆ ಹೋಗೋದ. ಹಿಂದೆ ಕಾಲೆಲ್ಲ ನಿಟ್ಕೋಕ್ಕೆ ಜಾಗ ಆಗಲ್ಲ. ಇದನ್ನೇ ಸ್ವಲ್ಪ ಹಿಂಗೆ ಮಾಡ್ಕೊಂಡು ಮಲಿಕೋಬೋದು. ಶಿಸ್ತು ಈ ಥರ ಆರಾಮಾಗಿ ಕಣ್ಣು ಮುಚ್ಕೊಂಡು ನಿದ್ದೆ ಎಳಿತೈತೆ. ಒಟ್ಟಿನಲ್ಲಿ ಒಂದು ಸ್ವಲ್ಪ ಕಾಲೆಲ್ಲ ಫುಲ್ ಒಯ್ತ ಬಿದ್ದೈತೆ. ಒಟ್ಟಿನಲ್ಲಿ ಬೆಳಗ್ಗೆಯಿಂದ ಕುಂತಿ ಇದು ನೋಡಿ ಗುಡುಗು ಮಿಂಚು ಯಾವ ಥರ ಬತ್ತು ಗೊತ್ತಾ. ಸೌಂಡ್ ಕೇಳಿಸ್ಕಡೆ, ಸೌಂಡು ಗುಡುಗು ಸೌಂಡು ನೋಡಿ. ಆಚೆ ನೋಡಿ ಫುಲ್ಲು ಬ್ಲ್ಯಾಕು, ಲೈಟೇ ಇಲ್ಲ, ಕರೆಂಟೇ ಇಲ್ಲ ನಮ್ಮೂರಲ್ಲಿ ನೋಡಿ. ಫುಲ್ಲು ಬ್ಲ್ಯಾಕು, ಸುತ್ತ ಬ್ಲ್ಯಾಕು. ಮಳೆ ಹುಯ್ತೈತೆ ಬೇಡ. ಕರೆಂಟ್ ಏನಾರ ಆನ್ ಮಾಡಿದ್ರೆ ತೋರಿಸ್ತೀನಿ ರೋಡ್ ಯಾವ ಥರ ಐತೆ ಅಂತ ನಿಮಗೆ, ಓಕೆನಾ. ಇವಾಗ ಸದ್ಯಕ್ಕೆ ನಾನು ಮಲಿಕತ್ತಿದ್ದೀನಿ. ನಿದ್ದೆ ಚೆನ್ನಾಗಿ ಮಾಡ್ಬಿಡ್ಬೇಕು, ಇಲ್ಲ ಅಂತಂದ್ರೆ ತಲೆ ನೋವತ್ಕೊಬಿಡುತ್ತೆ. ಗಿಮ್ ಏನು ಬೇಡ, ಸಾಕು ಇಷ್ಟೇ. ಇಲ್ಲೇ ಇದ್ದೀನಿ ನಮ್ಮ ಮನೆ ಕೆಳಗಡೆ. ರಕ್ತರ್ಸದ ಅಂತ ಅನ್ಕೊಂಡೆ. ಇವಾಗಲೇ ಮಳೆ ಹುಯ್ತಿದ್ರು ಕಾರ್ ಒಳಗಡೆ ಇರೋದಕ್ಕೆ ಸಕ್ಕೆ ಹಂಗೆ ಐತೆ. ಡೋರ್ ಓಪನ್ ತೆಗೆದ್ರೆ ಮತ್ತೆ ವಿಂಡೋ ತೆಗೆದ್ರೆ ಕೋಲ್ಡು ಗಾಳಿ ಬರುತ್ತೆ. ಸದ್ಯಕ್ಕೆ ಯಾವ ರಗ್ಗು ಬೇಡ, ಯಾವ ದಿಂಬು ಬೇಡ, ಹಿಂಗೆ ಮಲಿಕ್ ಹೋಗ್ಬಿಡ್ತೀನಿ. ಒಳ್ಳೆ ನಿದ್ದೆ ಮಾಡ್ತಿದ್ದೆ. ಸಡನ್ ಆಗಿ ಮಕ್ಕಕ್ಕೆ ಏನೋ ಒಂಥರ ಲೈಟು ಬಿಸಿಲು ಹೊಡೆದಂಗೆ ಬತ್ತು. ಎದ್ದು ನೋಡಿದ್ರೆ ಲೈಟ್ ಬಂದೈತೆ ನೋಡಿ, ಬೀದಿ ಲೈಟ್ ಎಲ್ಲ. ಬನ್ನಿ ಬೇಕಾದ್ರೆ ಆಚೆ ಹೋಗಿ ತೋರಿಸ್ತೀನಿ. ಮಳೆ ಇನ್ನೂ ನಿಲ್ತಾನೆ ಇಲ್ಲ. ಟೈಮ್ ನೋಡ್ತೀರಾ, ಟೈಮ್ ಇವಾಗ ನೋಡಿ, ಇವಾಗ ಟೈಮು 2 ಗಂಟೆ. ಟೈಮ್ ಇವಾಗ ಟೈಮ್ 2 ಗಂಟೆ. ಆಚೆ ತೋರಿಸ್ತೀನಿ ಹೆಂಗೈತೆ ಅಂತ. ನೋಡಿ ಆಚೆ ಹೆಂಗೈತೆ ವೆದರು. ಆಹಾ ನೋಡ್ರಿ, ಕನ್ನಡಿ ನೋಡಿ ಯಾವ ಥರ ನೋಡಿ. ಯಾರೂ ಇಲ್ಲ ನೋಡಿ, ಹಾಂ ಯಾರೂ ಇಲ್ಲ, ನಾನೊಬ್ಬನೇ. ಮಳೆ ಹುಯ್ತಾನೆ ಐತೆ. ಕೋಲ್ಡು ವೆದರು, ತಣ್ಣನೆ ಗಾಳಿ, ಸಗದಾಗೈತೆ. ಒಂಥರ ಏನೋ ಒಂಥರ ಫೀಲು ನೋಡಿ. ಈ ಮಳೆಯಲ್ಲಿ, ಈ ಕಾರಲ್ಲಿ, ಈ ವೆದರಲ್ಲಿ ನೋಡಿ. ಕಾಲು ಇಲ್ಲಿ ನಿಂತಿದೆ ಹಿಂಗೆ. ರೋಡೇ ಖಾಲಿ, ಮಳೆ ಬೀಳ್ತೈತೆ ನೋಡಿ. ಕಾರ್ ನಾವು ಇಲ್ಲಿ ನಿಲ್ಸಿದ್ದೀನಿ, ಇಲ್ಲಿ ಪಾರ್ಕಿಂಗ್ ಮಾಡಿದ್ದೀನಿ ಕಾರ್ನ. ತಣ್ಣಗೆ ಆಯ್ತೈತೆ. ಸರಿ ಬಾಯ್, ಬೆಳಗ್ಗೆ ಸಿಗ್ತೀನಿ, ಓಕೆನಾ. ಸರಿ, ಗುಡ್ ನೈಟ್ ಎಲ್ರಿಗೂ. ಈ ಮಳೆ ಬೆಳಗಾನ ಉಯ್ಯಂಗೈತೆ. ನನಗೆ ನಿದ್ದೆ ಮಾಡೋಕ್ಕೂ ಸರಿಯಾಗಿ ಆಯ್ತಿಲ್ಲ. ಯಾಕೆ ಅಂತಂತಂದರೆ ಈ ಸೀಟ್ ಮೇಲೆ ಮಳೆ ಹನಿ ಕೊಟ ಪಟ ಚಟಾಪಟ ಅಂತ ಆ ಸೌಂಡು, ಮಳೆ ಸೌಂಡು ಅವಾಗಿಂದ ಕೇಳಿ ಕಿವಿಯೆಲ್ಲ ತೂತ್ ಬಿದ್ದೋಗೈತೆ ನನಗಂತೂ. ಸರಿಯಾಗಿ ನಿದ್ದೆ ಮಾಡೋಕ್ಕೂ ಹೋಯ್ತಿಲ್ಲ. ಈ ಕಡೆ ಮಳೆ ಸೌಂಡು, ಮಳೆನೂ ನಿಲ್ತಿಲ್ಲ. ಕರೆಂಟ್ ಬತ್ತು, ಈ ಮಳೆ ನಿಲ್ತಿಲ್ವಲ್ಲ, ಏನು ಮಾಡೋದ. ಕಣ್ಣು ಮುಚ್ಚೋದ ಅಂತ ಹಿಂಗೆ ಮಲಿಕತ್ತೀನಿ. ಈ ಮಳೆ ಸೌಂಡು ಪಟ ಚಟ ಪಟ್ ಅಂತ ಇರುತ್ತೆ. ಏನು ಮಾಡೋಕ್ಕಾಗಲ್ಲ, ಹೆಂಗೋ ಅಡ್ಜಸ್ಟ್ ಮಾಡಿಕೊಂಡು ಬೆಳಗ್ಗೆ ಗಂಟ ತಳ್ಬಿಡೋದ, ನೋಡೋದ ಏನಾಗುತ್ತೆ ಅಂತ. ಹಂಗೂ ಹಿಂಗೂ 24 hours ಸ್ಟೇ ಇನ್ ಕಾರ್ ಚಾಲೆಂಜ ಕಂಪ್ಲೀಟ್ ಮಾಡಾಯ್ತು. ಇವಾಗ ಟೈಮ್ ಎಷ್ಟು ಗೊತ್ತಾ ನೋಡಿ, ಟೈಮು 9:51. ಇನ್ನು 10 ನಿಮಿಷ ಐತೆ 10 ಗಂಟೆಗೆ. ಸ್ವಲ್ಪ ಕಾಲೆಲ್ಲ ಒಂಥರ ಕುಂತಿ ಕಾರಲ್ಲೇ ಕಾಲೆಲ್ಲ ಫುಲ್ ನೋವು ಹತ್ಕೊಬಿಟ್ಟೈತೆ. 10 ಗಂಟೆ ಆಯ್ತು ಇವಾಗ.
ಬನ್ನಿ ಇವಾಗ ಇಳಿಯೋದ. ಸಪ್ಪ ನೋಡಿ ಇವಾಗ ಕಾಲು ಹಾಕ್ಸಿದ್ದೀನಿ. ಅಯ್ಯಪ್ಪ ಅಯ್ಯಪ್ಪ ಯಪ್ಪ ಫಸ್ಟು ಓಡಬೇಕು. ಕಾಲೆಲ್ಲ ಕುಂತಿ ನೋಯ್ತಾ ಬಿದ್ದಿತ್ತು. ಇವಾಗ ರಿಲ್ಯಾಕ್ಸ್ ಆಯಿತು. ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ. ಓಕೆನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಬಾಯ್ ಬಾಯ್. ಈ 24 ಗಂಟೆ ಕಾರಿನ ಜರ್ನಿಯಲ್ಲಿ ನನಗೆ ಅನಿಸಿದ್ದು ಒಂದೇ, ನಾವೆಲ್ಲರೂ ನಮ್ಮ ಲೈಫ್ನಲ್ಲಿ ಅತ್ತಕೊಳ್ಬೇಕು ಇತ್ತಕೊಳ್ಬೇಕು ಅಂತ ಒದ್ದಾಡ್ತಿರ್ತೀವಿ. ಆದರೆ ನಮಗೆ ನಿಜವಾಗ್ಲೂ ಬದುಕೋಕೆ ಬೇಕಾಗಿರೋದು ತುಂಬ ಕಮ್ಮಿ ವಸ್ತುಗಳು. ಒಂದು ಸಣ್ಣ ಜಾಗದಲ್ಲಿ ದಿನ ಕಳಿಬಹುದು ಅಂತ ಇವತ್ತು ನನಗೆ ಅರ್ಥ ಆಯಿತು. ನಮ್ಮ ಖುಷಿ ಇರೋದು ಹೊರಗಡೆ ಇರೋ ದೊಡ್ಡ ಪ್ರಪಂಚದಲ್ಲ, ನಮ್ಮ ಒಳಗಡೆ ಇರೋ ಸಮಾಧಾನ ಮತ್ತೆ ತೃಪ್ತಿಯ ಪ್ರಪಂಚದಲ್ಲಿ.